ಐಡಿಯಾ ಒಳಿತು. ಒಳಿತಾ ಸರ್? ನೆಕ್ಸ್ಟ್ ನಂಗೆ ಪಳಪಳ ಅಂತ ಒಳಿತು. ಅಲ್ಲಿ ನೋಡು. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ. ಅರ್ಚಕ್ರು ಸರ್? ಹೌದು. ನಾನೀಗ ಅವನಿಗೆ ಜಾಡಿಸಿ ಕತ್ತೆ ಒದ್ದಂಗ್ ಒದಿತೀನಿ, ನೀರಲ್ಲಿ ದಬಾರ್ ಅಂತ ಬೀಳ್ತಾನೆ. ಅಯ್ಯಯ್ಯೋ ಪಾಪ ಸರ್. ಹೌದು ಪಾಪ. ಅವನು ಜಾಡ್ಸ್ ಒದ್ದಿದ ತಕ್ಷಣ ಅಯ್ಯಯ್ಯೋ ಅಂತ ಬಡ್ಕೊಂತಾನೆ. ಊರ್ ಜನ ಎಲ್ಲ ಜಮಕಾಯಿಸ್ಕೊಂತಾರೆ, ಪಂಚಾಯತಿ ಕಟ್ಟೆ ಸೇರ್ತಾರೆ. ಆಗ ಈ ಕೆಲಸ ಮಾಡಿದ್ ಯಾರು ಅಂತಾರೆ. ಆಗ ನಾನು ಅಲ್ಕಾ ನನ್ ಮಗ, ಲೋಪರ್ ನನ್ ಮಗ, ಲಫಂಗ್ ನನ್ ಮಗ ಅಂತ ಹೇಳ್ತೀನಿ. ಯಾವ ನನ್ ಮಗ? ಹೌದು. ಆಗ ಅವ್ರ ಗೌರವ ಕುಂದ್ ಎಲ್ಲಿ ಬರುತ್ತೋ ಅಂತ ಸರಕ್ ಅಂತ ಪ್ರೋ ನೋಡ್ ತೆಗೆದು ಲಬಕ್ ಅಂತ ಸೈ ನೋಡ್ದು ಅವ್ರ ಆಸ್ತಿ ನನ್ನ ಹೆಸರು ಬರ್ಕೊಡ್ತಾರೆ. ಹೆಂಗೆ? ಸೂಪರ್ ಸರ್. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶ್ಚ ನಿತ್ಯಶ್ಚ ರಾಹುವೇ ಕೇತುವೇ ನಮಃ. ಏನೋ ಇರ್ಭದ್ರ, ಇನ್ನು 500 ಅಡ್ರೆಸ್ಗೆ ಇಲ್ವಲ್ಲೋ? ಕಚ್ಚೆ ಎತ್ಕೊಂಡು ಊರಾಗಿರೋರಿಗೆಲ್ಲ ಹೇಳ್ಬಿಟ್ಟು ಬರ್ತಾರೆ ಇರಿ ಸಾರ್. ಹಂಗಂತೀಯ? ಬನ್ನಿ ಬೇಗ ಬನ್ನಿ, ತೋರಿಸ್ತೀನಿ ಬನ್ನಿ. ಅಗ್ಗೋ ಊರ್ ಜನ ಎಲ್ಲ ಬರ್ತಾವ್ರೆ. ಲೇ ಇರ್ಭದ್ರ, ನನ್ನ ಪ್ಲಾನ್ ಎಲ್ಲ ಸಕ್ಸಸ್. ಪೇಪರ್ ಪೇನ್ ರೆಡಿನೇನು? ಬನ್ನಿ ಬನ್ನಿ ನೋಡಿ ಇವ್ರೆ. ಎಸ್ ನಾನೇ. ಇದೇ ಕಾಲಿಂದ ಈ 500ಗೆ ಜಾಡ್ಸ್ ಒದ್ದಿದ್ದು. ನಾನು ಯಾರು ಗೊತ್ತಾ? ನನ್ನ ಭಾಗ ದೇವರು. ಇದು ನಿನ್ನ ಪಾದಾನ ಅಲ್ಲ, ಮಹಾವಿಷ್ಣುವಿನ ಮಂತ್ರದಂಡ. ನಾನು 25 ವರ್ಷದಿಂದ ಗೂಣು ಬೆನ್ನು ನೋವಿಂದ ತತ್ತರಿಸಿ ಹೋಗ್ಬಿಟ್ಟಿದ್ದೆ. ಆದ್ರೆ ನಾನು ನೋಡಿದಿರೋ ಡಾಕ್ಟರ್ ಇಲ್ಲ, ತಗೊಳ್ದಿರೋ ಔಷಧಿ ಇಲ್ಲ, ಮಾಡದಿರೋ ಪೂಜೆ ವ್ರತ ಇಲ್ಲ. ಆದ್ರೆ ಏನು ಮಾಡ್ಲಿ, ನೀನು ಒಂದು ಸಾರಿ ನನ್ನ ಜಾಡ್ಸ್ ಓದದ್ರಿಂದ ನನ್ನ ಗೂಣು ಬೆನ್ನು ನೋವೆಲ್ಲ ಹೋಗಿ ಹಾಯ್ ಆಗ್ಬಿಟ್ಟೆ. ಪಾಪಾತ್ಮನ ಪಾದ ಅಲ್ಲ ಅಲ್ಲ, ಇಂಥ ಪುಣ್ಯವಂತನ ಪಾದ ಸೋಕಿ ಎಲ್ಲರ ಗೂಣು ಬೆನ್ನು ವಾಸಿ ಆಗ್ಲಿ. ವದಿ ಪರಮಾತ್ಮ. ಶಾಂತಿ ಶಾಂತಿ. ಗೂಣು ಬೆನ್ನು ಸಂಘದಲ್ಲಿ ಶಾಂತಿ ಇರಬೇಕು, ಐಕ್ಯತೆ ಇರಬೇಕು, ಸಹನೆ ಇರಬೇಕು. ಎಲ್ಲ ಒಬ್ಬೊಬ್ಬರಾಗತ್ತೀರಿ. ಮಲ್ಲಯ್ಯ ಮಲ್ಲಯ್ಯ. ಬುದ್ಧಿ, ಕೃಷ್ಣ ಬರ್ತಾ ಇದ್ದಾನೆ. ಅವನು ಬಂದಾಗ ಏನ್ ಹೇಳ್ಬೇಕು ಅಂತ ಹೇಳಿದ್ದೀನಲ್ಲ, ಅದನ್ನೆಲ್ಲ ಹೇಳ್ಬಿಡು. ಗೇಟ್ ದಾಟಿ ಒಳಗಡೆ ಬರ್ಕೂಡ್ದು. ಸರಿ ಬುದ್ಧಿ. ಏನ್ ಕೃಷ್ಣಪ್ಪ ಬಂದಿದ್ದು? ಇದೇನು ಹೀಗ್ ಕೇಳ್ತೀಯ ಮಲ್ಲಯ್ಯ? ನನಗೆ ನೀ ಮನೆ ಹೊಸ್ತ ನೋಡು. ಅಮ್ಮವ್ರನ್ನ ಕಾಲೇಜ್ ಕರ್ಕೊಂಡು ಹೋಗ್ಬೇಕು. ಅಮ್ಮವ್ರು ಆಗ್ಲೇ ಕಾಲೇಜ್ಗೆ ಹೊಂಟೋದ್ರು. ಹೊರಟೋದ್ರ? ಇನ್ಮೇಲೆ ಅವ್ರನ್ನ ಕರ್ಕೊಂಡು ಹೋಗೋಕೆ ಯಾರು ಬರಬಾರ್ದಂತೆ, ಅವರೇ ಹೋಗಿ ಬರ್ತಾರಂತೆ. ಯಾಕೆ? ನಾನು ಆ ಮಾತನ್ನ ಕೇಳಕ್ ಆಯ್ತದ ಕೃಷ್ಣಪ್ಪ? ನಾನು ಈ ಮನೆ ಕೆಲಸದವನು, ನಾವೆಲ್ಲಿರ್ಬೇಕು ಅಲ್ಲಿರ್ಬೇಕು. ಅಮ್ಮವ್ರೇ, 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 ಅಮ್ಮವ್ರೇ. ವಾಚ್ಮ್ಯಾನ್. ಏನಮ್ಮ ಅವ್ರೆ? ಹಿಂದೆ ಕೃಷ್ಣ ಬರ್ತಿದ್ದಾರೆ. ಇನ್ಮೇಲೆ ಕಾಲೇಜ್ ಹತ್ರ ಬರ್ಬೇಡ ಅಂತ ಹೇಳ್ಬಿಡು. ಸರಿ ಅಮ್ಮ. ಅಮ್ಮವ್ರೇ ನಿಂತ್ಕೊಳ್ರಿ, ಅವ್ರನ್ನ ನೋಡಕ್ಕೆ ಇನ್ಮೇಲೆ ಕಾಲೇಜ್ಗೆ ಬರ್ಕೊಡ್ದಂತೆ.
ಅಮ್ಮವ್ರೆ ಕಂಚನ್ ಅಮ್ಮವ್ರೆ ದೋಣಿ ಕಟ್ಟು. ಸರಿ ಅಮ್ಮ ಕೂತ್ಕೊಳ್ಳಿ. ಅಮ್ಮರೇ ಅಮ್ಮರೇ ನೋಡಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಾನು ಯಾರ ಜೊತೆನೂ ಮಾತಾಡಕ್ ಇಷ್ಟಪಡೋದಿಲ್ಲ. ನನ್ನನ್ನು ಕಾಲೇಜಿಗೆ ಕರ್ಕೊಂಡು ಹೋಗಕ್ಕೆ ಬರ್ಬೇಕಾದದ್ದೇನು ಬೇಕಾಗಿಲ್ಲ. ನನ್ನ ಜೊತೆ ಕಳೆದ ದಿನಗಳನ್ನ, ನನ್ನ ಸ್ನೇಹನ್ ಮರ್ತ್ಬಿಡು ಅಂತ ಅವ್ರ ಪಾಲಿಗೆ ಈ ಮನೆ ಬಾಗ್ಲು ಶಾಶ್ವತವಾಗಿ ಮುಚ್ಚಿದೆ ಅಂತ ಹೇಳ್ಬಿಡಿ ಮಲ್ಲಯ್ಯ. ಮಾವಾ ಮಾವಾ, ಇದ್ರಲ್ಲಿ ಏನಿದೆ ಹೇಳು ನೋಡೋಣ. ಗೊತ್ತಿಲ್ಲ? ಮೊಳಕೆ ಕಟ್ಟಿದ ಹುರುಳಿ ಸಾರು ತುಂಬಾ ಇಷ್ಟ ಅಂತ ಅಮ್ಮ ಅವ್ರು ಹೇಳಿದ್ರು. ಆಮೇಲೆ ಇನ್ನೇನಿಷ್ಟ ಅಂತ ಕೇಳಿದೆ. ಹೂವಿನಲ್ಲಿ ಮಲ್ಲಿಗೆ, ಬಣ್ಣದಲ್ಲಿ ಹಸಿರು, ಮನುಷ್ಯರಲ್ಲಿ ಕೃಷ್ಣ ನನಗೆ ತುಂಬಾ ಇಷ್ಟ ಅಂತ ಹೇಳಿದ್ರು. ಇಲ್ಲ ರಾಧಾ, ಅಮ್ಮವ್ರು ಸುಳ್ಳು ಹೇಳಿದ್ದಾರೆ. ಸುಳ್ಳ? ಹೌದು, ನಾನು ಅಂದ್ರೆ ಅಮ್ಮ ಅವ್ರಿಗೆ ಇಷ್ಟ ಇಲ್ಲ. ನೀನ್ ಹೇಳ್ತಿರೋ ಸುಳ್ಳು. ಅಮ್ಮ ಅವ್ರಿಗೆ ನೀನು ಅಂದ್ರೆ ಬೆಟ್ಟದಷ್ಟಿಷ್ಟ. ಅಷ್ಟಿಷ್ಟ ಇದ್ದಿದ್ರೆ ದಿನ ನನ್ನ ದೋಣಿ ನದಿ ದಾಟ್ತಿದ್ದವರು ಇವತ್ತ್ಯಾಕೆ ಬೇರೆ ದೋಣಿಲಿ ಹೋದ್ರು? ನಾನು ಅವ್ರ ಮನೆ ಹತ್ರ ಹೋದಾಗ ಇನ್ಮೇಲೆ ಮನೆಗೆ ಬರೋದು ಬೇಡ, ಅವ್ರು ನನ್ನ ಜೊತೆ ಕಳೆದ ಜನಗಳನ್ನ ಮರ್ತು ಬಿಡ್ಲಿ, ಅವ್ರ ಪಾಲಿಗೆ ನನ್ನ ಮನೆ ಬಾಗಿಲು ಶಾಶ್ವತವಾಗಿ ಮುಚ್ಚಿದೆ ಅಂತ ಮಕ್ಕದ ಮೇಲೆ ಹೊಡೆಯಾಗಿ ಹೇಳ್ಬಿಟ್ರು. ಅಮ್ಮವ್ರಿಗೆ ನನ್ನ ಮೇಲೆ ಕೋಪ ಬಂದ್ಬಿಟ್ಟಿದೆ. ಯಾಕೋ ಏನೋ ನನ್ನ ಕಂಡ್ರೆ ದೂರ ಹೋಗ್ತಿದ್ದಾರೆ. ನಾನೇನು ತಪ್ಪು ಮಾಡಿದೆ ಅಂತ ದಿನಕ್ಕೊಂದ್ಸತಿನಾದ್ರೂ ಅಮ್ಮ ಅವ್ರು ನೋಡ್ತಿದ್ರೆ ನನಗೆ ಹುಚ್ಚೆ ಹಿಡಿದು ಬಿಡುತ್ತೆ. ಜೀವನ ಪರ್ಯಂತ ನೋಡ್ಲೇಬೇಡ ಅಂದ್ರೆ ನಾನು ಸತ್ಯ ಹೋಗ್ತೀನಿ ಅಷ್ಟೇ. ಅಮ್ಮವ್ರೆ, ನನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು, ನನ್ನ ಮಾತು ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಬಾಯಿ ತುಂಬಾ ಹೇಳ್ತಿದ್ರಿ. ಈಗ ನಾನು ನೋಡಕ್ಕೂ ಇಷ್ಟಪಡದೆ ಹೋಗ್ತಿದ್ದೀರಾ. ಯಾಕೆ ಯಾಕೆ ನನ್ನ ಜೊತೆ ಮಾತಾಡೋದಿಲ್ಲ ಅಂತಿದ್ದೀರಾ? ಹೇಳಿ ಅಮ್ಮವ್ರೆ. ಅಮ್ಮವ್ರೆ, ನಾನು ಈ ಕಾವೇರಿ ತಾಯಿ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನೀವು ನನ್ನ ಜೊತೆ ಮಾತಾಡೋದಿಲ್ಲ ಅಂದ್ರೆ ನಾನು ಈ ಪ್ರಪಂಚನೇ ಬಿಟ್ಟು ಹೊರಟೋಗ್ತೀನಿ. ಹೇಳಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಹೇಳಿ ಅಮ್ಮವ್ರೆ, ಹೇಳಿ. ನಾನು ಹೇಳ್ತೀನಿ. ರುಕ್ಮಿಣಿ, ಕಾಲೇಜ್ ಗೊತ್ತಾಯ್ತು, ನೀನು ಹೋಗಮ್ಮ. ಕೃಷ್ಣ, ಇವತ್ತಿಗಾಯ್ತು, ಇನ್ಯಾವತ್ತು ರುಕ್ಮಿಣಿನ ಕಣ್ಣೆತ್ತಿ ಕೂಡ ನೋಡ್ಕೊಡ್ದು. ಯಾಕೆ? ನಾನೇನು ದ್ರೋಹ ಮಾಡಿದ್ದೀನಿ ಅವ್ರಿಗೆ? ರುಕ್ಮಿಣಿ ಅಮ್ಮನವ್ರನ್ನ ನಾನು ಯಾಕೆ ಮಾತಾಡ್ಸ್ಬಾರ್ದು ಹೇಳಿ? ನೋಡಿ, ನಾನು ಏನಾದರೂ ತಪ್ಪು ಮಾಡಿದ್ರೆ ಅದಕ್ಕೇನು ಬೇಕಾದ್ರೆ ಶಿಕ್ಷೆ ಕೊಡಿ, ಆದರೆ ಅವ್ರನ್ನ ನೋಡಬೇಡ ಅಂತ ಮಾತ್ರ ಹೇಳ್ಬೇಡಿ. ನಿನಗೆ ಪರಿಚಯ ಆಗೋದಕ್ಕೆ ಮುಂಚೆನೆ ರುಕ್ಮಿಣಿಗೆ ಮದುವೆಯಾಗಿದೆ. ಈಗ ಅವಳು ಬೇರೊಬ್ಬನ ಹೆಂಡತಿ. ಮದುವೆ ಆಗಿರೋ ಹೆಣ್ಣಿನ ಜೊತೆ ಇಷ್ಟೊಂದು ಸಲಿಗೆಯಿಂದ ವರ್ತಿಸೋದು ಅವಳ ಭವಿಷ್ಯಕ್ಕೆ ಕೊಡ್ಲಿ ಪೆಟ್ಟು. ಅವಳನ್ನ ಇನ್ಮೇಲೆ ಮರ್ತು ಬಿಡು. ಏನು, ರುಕ್ಮಿಣಿ ಅಮ್ಮವ್ರಿಗೆ ಮದುವೆ ಆಗಿದ್ಯಾ? ಸುಳ್ಳು, ನಾನ್ ನಂಬಲ್ಲ. ಈ ರೀತಿ ಆಗೋದು ಹೊಸ್ತೇನಲ್ಲಮ್ಮ. ಪ್ರೇಮಕ್ಕೆ ಮುಖ್ಯ ಶತ್ರು ಸಿರಿತನ, ಬಡತನ. ಈ ಮಾತನ್ನು ಯಾವತ್ತು ನಾನು ಕೃಷ್ಣಂಗೆ ಹೇಳ್ಬೇಕು ಅಂತಿದ್ದೆ.
ಸಿರಿತನದಲ್ಲಿ ಅವ್ರು ಗೋಪುರವಾಗಿದ್ರೆ ಬಡತನದಲ್ಲಿ ನಾವು ಪಾದರಕ್ಷೆ ಬಿಡೋ ಸ್ಥಳದಲ್ಲಿದ್ದೀವಿ. ಕೇವಲ ಸಿರಿಯಿಂದ ಮನುಷ್ಯನ ಅಳತೆ ಮಾಡಕ್ಕಾಗಲ್ಲಪ್ಪ, ಮಾಡಲೂಬಾರ್ದು. ಮನುಷ್ಯನ ಬದುಕಿಗೆ ದುಡ್ಡೇ ಮುಖ್ಯ ಅಂತ ತಿಳ್ಕೊಂಡಿರೋ ಅವ್ರಿಗೆ ಕಣ್ ತೆರೆಸ್ತೀನಿ. ನಮ್ಮ ಅವನ ಮನಸ್ಸು ಬಂಗಾರದ ಹಾಗೆ, ಹುಡುಗಾಟಕ್ಕೂ ಅವನ ಮನಸ್ಸು ನೋಯಿಸ್ಬಾರ್ದು ಅಂತ ರುಕ್ಮಿಣಿ ಅಮ್ಮ ಅವ್ರಿಗೆ ಹೇಳ್ತೀನಿ. ಬೇಡಿ ಅಮ್ಮವ್ರೆ, ಮನಸ್ಸಿನಲ್ಲಿರೋರ್ನೇ ವರಸ ಹಾಗೆ ಮಾಡು ಅಂತ ಈ ಎಕ್ಕದ ಗಣಪತಿಗೆ ಮುಡುಪು ಕಟ್ಟಿದ ಮೇಲೆ ಅದನ್ನ ಕಿತ್ತಾಕೋಕೆ ಅಧಿಕಾರ ಇಲ್ಲ. ಮನಸ್ಸಲ್ಲಿರೋರು ಈ ಜನ್ಮದಲ್ಲಿ ದಕ್ಕಲ್ಲ ಅಂತ ನಿರ್ಧಾರ ಆದ್ಮೇಲೆನೆ ನಾನೇ ಮುಡುಪು ಕಿತ್ತಾಕಕ್ಕೆ ಬಂದಿರೋದು. ಅಂದ್ರೆ ನಿಮ್ ದೃಷ್ಟಿಲಿ ಪ್ರೇಮ ಇಷ್ಟು ಕೀಳ? ಮಾವ ಮಾವ ಏನ್ ಮಾವ ತುಂಬಾ ಯೋಚನೆ ಮಾಡ್ತಾ ಕೂತಿದ್ಯಾ? ಹೆಣ್ಣು ಹೆತ್ತವ್ರು ಯೋಚನೆ ಮಾಡದೆ ಇನ್ನೇನ್ ಕೃಷ್ಣ, ಊರ್ ಹೋಗು ಅಂತ ಇದೆ, ಕಾಡ್ ಬಾ ಅಂತ ಇದೆ. ನಾನು ಹೋಗೋದಕ್ ಮುಂಚೆ ರಾಧನ್ ಮದ್ವೆ ಮಾಡ್ಬಿಟ್ರೆ ಅಷ್ಟೇ ತಾನೇ, ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಿದ್ರಾಯ್ತು. ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯಾ? ಕೃಷ್ಣ, ಚಿಕ್ಕ ವಯಸ್ಸಿನಿಂದಲೂ ರಾಧೆಗ್ ನೀನೇ ಗಂಡ ಅಂತ. ಅಪ್ಪಯ್ಯ, ಆ ರಾಧೆ ಕೂಡ ಕೃಷ್ಣನೇ ಚಿಕ್ಕ ವಯಸ್ಸಿನಿಂದಲೂ ತನ್ನ ಗಂಡ ಅಂತ ಪೂಜಿಸ್ತಿದ್ಲು. ತಾಳಿ ಕಟ್ಟಿಸ್ಕೊಳ್ದೆ ಹೋದ್ರು ಕೊನೆ ಉಸಿರಿರೋವರೆಗೂ ಕೃಷ್ಣನೇ ಆರಾಧಿಸ್ತಿದ್ಲು. ಈ ರಾಧೆನೂ ಅಷ್ಟೇ ಅಪ್ಪಯ್ಯ. ನನಗೆ ಇನ್ಯಾವ ಹುಡುಗನ್ ನೋಡೋ ಶ್ರಮನ ನೀವು ತಗೋಬೇಡಿ. ರಾಧಾ, ಆವೇಶದಲ್ಲಿ ಏನೇನೋ ಮಾತಾಡಬೇಡ, ನನ್ನ ಮಾತು ಕೇಳು. ಅಲ್ಲ ಮಾವ, ನಿನ್ ಮನಸ್ಸಿನಲ್ಲಿ ತುಂಬಿಕೊಂಡಿರೋ ರುಕ್ಮಿಣಿ ಅಮ್ಮವ್ರನ್ನ ಕಿತ್ತಾಕು ಅಂತ ಹೇಳೋಷ್ಟು ಸ್ವಾರ್ಥಿ ಅಲ್ಲ ನಾನು. ನಿನ್ನ ಸುಖ ಸಂತೋಷ ನೋಡೋದೆ ನನ್ನ ಆಸೆ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮ್ಮ ಕರ್ನಾಟಕದ ಪ್ರಸಿದ್ಧ ಕಲೆಗಳಲ್ಲಿ ಈ ಬೊಂಬೆ ಆಟನೂ ಒಂದು ಮಹಾಸ್ವಾಮಿ. ಊರಿಂದ ಊರಿಗೆ ಟಿಕಾಣಿ ಹಾಕ್ತಾ ಈ ಪ್ರದರ್ಶನವನ್ನ ನೀಡ್ತಿರ್ತೀವಿ ಮಹಾಸ್ವಾಮಿ. ಸ್ವಾಮಿ, ಈ ಊರಿನ ಜಮೀನ್ದಾರಾದ ತಾವು ಕಲಾರಾಧಕರೆಂದು ಇವ್ರು ಹೇಳಿದ್ದಾರೆ. ನಮಗೆ ತುಂಬಾ ಸಂತೋಷನೂ ಆಗಿದೆ ಸ್ವಾಮಿ. ಸ್ವಾಮಿ, ನಮಗೆ ಒಂದೆರಡು ಪ್ರದರ್ಶನ ಕೊಡೋಕೆ ಅವಕಾಶ ಮಾಡಿಕೊಟ್ರೆ ನಾವು ತಮ್ಮಿಂದ ಕಾಣಿಕೆನೂ ಸ್ವೀಕರಿಸ್ತೀವಿ ಮಹಾಸ್ವಾಮಿ. ಧಾರಾಳವಾಗಿ ಇವತ್ತು ರಾತ್ರಿನ ಕಾರ್ಯಕ್ರಮ ಏರ್ಪಾಟ್ ಮಾಡಿ.